ಈಗ ಹಾಗೆ ಬಿ ಪಿನ ಚೆಕ್ ಮಾಡಿಬಿಡ್ತೀನಿ. ಡಾಕ್ಟ್ರೇ, 1971 ನಾನು ಅಂಡಮಾನ್ ನಿಕೋಬಾರ್ನಲ್ಲಿದ್ದಾಗ ಸನ್ರೈಸ್ ಆಗಿತ್ತಾ? ಇಲ್ಲ, ಸಮುದ್ರ ಮಧ್ಯೆ ಬರ್ತಿರೋ ಶತ್ರು ಸೈನ್ಯ ನೋಡಿ BP ರೈಸ್ ಆಗಿತ್ತು. ಆಗ ನಾನು ಮಾಡಿದ ಅಡಿಗೆ ತಿಂದು ಸೋತೋದ್ರು. ಆಗಬೇಕಾಗಿದ್ದ ಯುದ್ಧ ಕ್ಯಾನ್ಸಲ್ ಆಯಿತು. ಕರ್ನಲ್ ಸಾಹೇಬ್ರೆ, ಈಗ ನಾನು ಬಿ ಪಿ ಚೆಕ್ ಮಾಡ್ತೀನಿ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಥ್ಯಾಂಕ್ ಯು. ಕರ್ನಲ್ ಸಾಹೇಬ್ರೆ, ಈಗ ನಿಮ್ಮ ಬ್ಲಡ್ ರಿಪೋರ್ಟ್ ಹೇಳ್ತೀನಿ. ಇಟ್ಸ್ ಎ ಮೆಡಿಕಲ್ ಮಿರಾಕಲ್ ಔಟ್ ಆಫ್ ದಿ ವರ್ಲ್ಡ್. ದೇವ್ರೆ, ಏನಾಯ್ತು ಡಾಕ್ಟ್ರೆ? ಔಟ್ ಆಫ್ ವರ್ಲ್ಡ್ ಅಂದ್ರೆ ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಔಟ್ ಆಫ್ ದ ವರ್ಲ್ಡ್ ಅಂತ ನೀವು ಹೇಳಿದ್ರೆ ನಮ್ಗೆ ಟೆನ್ಷನ್ ಆಗದೆ ಇರುತ್ತಾ? ರಿಪೋರ್ಟ್ ಏನು ಹೇಳುತ್ತೆ ಸರ್, ಅದನ್ನ ಹೇಳಿ. ಶಿವರೇ, ನನ್ನ 25 ವರ್ಷ ಕರಿಯರಲ್ಲಿ ಇಂಥ ರಿಪೋರ್ಟ್ ನೋಡೇ ಇಲ್ಲ ನಾನು. ಇವ್ರಿಗೆ ಮೊದಲು ಶುಗರು BP ಎಲ್ಲ ಇತ್ತು, ಅದು ಈಗ ಯಾವುದೂ ಇಲ್ಲ. ಒಬ್ಬ ಆರೋಗ್ಯವಂತ ಯುವಕನ ದೇಹದಲ್ಲಿರೋ ಹಾಗೆ ಎಲ್ಲ ಕರೆಕ್ಟ್ ಆಗಿದೆ. ಡಾಕ್ಟ್ರೇ, ನನ್ನ ಜೀವನದಲ್ಲಿ ನಾನು ಎಷ್ಟು ಶಿಸ್ತಾಗಿರ್ತೀನಿ ಅಂದರೆ ಶುಗರು ಪವರ್ ತೋರಿಸಲ್ಲ, BP DP ಆಫ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಹೇಳೋದು, ಶಿಸ್ತಿದ್ರೆ ಸುಸ್ತಾಗಲ್ಲ, ಶಿಸ್ತಿಲ್ದೆ ಹೋದರೆ ದೇವ್ರು ಕೂಡ ಅಸ್ತು ಅನ್ನಲ್ಲ. ಏನ್ರಿ ಇದು ಆಶ್ಚರ್ಯ? ಖುಷಿ ಪಡ್ಬೇಕಾ ಪಡಬಾರ್ದು ಅದು ಗೊತ್ತಾಗ್ತಾ ಇಲ್ಲ ಗಿರಿ. ಡಾಕ್ಟ್ರೇ, ಹೇಗಿದೆಲ್ಲ? ಶಿವ ಅವರೇ, ನನಗೂ ಗೊತ್ತಾಗ್ತಾ ಇಲ್ಲ, ಇದು ಪವಾಡನೇ. ಕರ್ನಲ್ ಕೆಂಪಯ್ಯನವರೇ, ನಿಮ್ಮ ಡಯಟ್ ಪ್ಲಾನ್ನ ನನಗೂ ಕೊಡಿ. ಇತ್ತೀಚೆಗೆ BP ಶುಗರು ನನಗೂ ಸ್ವಲ್ಪ ಶುರು ಆಗ್ತಾ ಇದೆ. ಡಾಕ್ಟ್ರೇ, ನನ್ನ ಜೊತೆ ಟ್ರೈನಿಂಗ್ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಒಟ್ನಲ್ಲಿ ನಾನು ಟೆಸ್ಟ್ ಮಾಡಿ ಒಳ್ಳೆ ಮಾತಾಡಿದ್ರಿ, ಖುಷಿಯಾಗಿದೆ. ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಖುಷಿಯಾಗಿದೆ. ಥ್ಯಾಂಕ್ ಯು. ಎಂಜಾಯ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಅಟೆನ್ಷನ್. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಥ್ಯಾಂಕ್ ಯು ಕರ್ನಲ್ ಸರ್. ಶಿವರೇ, ನನಗೆ ಫೀಸ್ ಏನು ಬೇಡ, ಈ ಗೋಲ್ಡ್ ಚೈನೇ ಸಾಕು. ಡಾಕ್ಟ್ರೇ, ಇರಿ 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 ಇರಿ. ನಮ್ಮಪ್ಪ ಗೊತ್ತಿಲ್ಲದೆ ಇರೋರಿಗೆ ಸೈನೇ ಕೊಡಲ್ಲ, ಇನ್ನು ಚೈನ್ ಕೊಡ್ತಾರ? ಇದು ರೋಲ್ಡ್ ಗೋಲ್ಡ್, 20 ರೂಪಾಯಿ ಕೂಡ ಬೆಲೆ ಬಾಳಲ್ಲ. ಹೌದಾ? ಹಾಗಾದ್ರೆ ನನಗೆ ಬೇಡ, ನನ್ನ ಫೀಸ್ ಕೊಡಿ. ಥ್ಯಾಂಕ್ ಯು, ನಾನು ಬರ್ತೀನಿ. ಏನ್ರಿ ಇದು? BP ಶುಗರ್ ಎಲ್ಲ ಹೇಗ್ರಿ ಹೋಗ್ಬಿಡುತ್ತೆ? ಇದೆಲ್ಲ ವಾಸಿ ಆಗುವಂತ ಕಾಯಿಲೆ ಅಲ್ಲ, ಬೇಕಾದ್ರೆ ಕಂಟ್ರೋಲಲ್ಲಿ ಇಡ್ಬೋದು ಅಂತ ಹೇಳಿದ್ರು. ಈಗ ಇವ್ರು ಹೇಳ್ತಾ ಇರೋದು ಕೇಳಿದ್ರೆ ನಂಬಕ್ಕೆ ಆಗ್ತಾ ಇಲ್ವಲ್ಲ? ನನಗೂ ನಂಬಕ್ಕಾಗ್ತಾ ಇಲ್ಲ ಗಿರಿ, ಅದೇ ಪ್ರಶ್ನೆ ಆಗಿರೋದು. ಹೋಗ್ಲಿ ಬಿಡು, ಏನೂ ಇಲ್ಲ ಅಂತ ಬಂತಲ್ಲ, ಅದಕ್ಕೆ ಖುಷಿ ಪಡೋಣ. ಭಗವಂತ, ಥ್ಯಾಂಕ್ ಯು. ವಾಟ್? ಶುಗರು BP ಹೊರಟೆ ಹೋಗಿದ್ಯಾ? ಚಾನ್ಸೇ ಇಲ್ಲ. ಚಾನ್ಸ್ ಇದೆ. ಸುಳ್ಳು ಹೇಳ್ಬೇಡ ಶಿವು. ನಾನ್ಯಾಕೆ ಸುಳ್ಳು ಹೇಳಿ? ಶುಗರ್ ಕಂಪ್ಲೀಟ್ ನಾರ್ಮಲ್ ಆಗಿದೆಯಾ? ಹೌದು ಸರ್. BPನೂ ನಾರ್ಮಲ್ ಆಗಿದ್ಯಾ? ಹೌದು ಮಾರ್ಗಿ ಮೇಡಮ್. ನಾರ್ಮಲ್ ಅಂದ್ರ ಈ ಹಿಂದೆ ಇರ್ಲೇ ಇಲ್ವೇನೋ ಅನ್ನಷ್ಟು ನಾರ್ಮಲ್ ಅಣ್ಣಪ್ಪನೆ. ಹೌದಪ್ಪ, ಚಾನ್ಸ್ ಇಲ್ಲ ಬಿಡು ಶಪ್ನೆ. ಒಳ್ಳೆ ಚೆನ್ನಾಗಿದೆಯಲ್ಲ, ಯಾಕೆ ಯಾರು ನಂಬ್ತಾನೆ ಇಲ್ಲ? ಇಲ್ಲ ನೋಡು, ಡಾಕ್ಟರ್ ಕಳಿಸಿರೋ ರಿಪೋರ್ಟ್ ಇಲ್ಲೇ ಇದೆ ನೋಡು. ಕಂಗ್ರ್ಯಾಚುಲೇಷನ್ಗಳು ಶಪ್ನೆ, ಬಂಪರ್ ಲಾಟ್ರಿಗಳು. ಕೊಡು ಬಾಬು. ಶಿವು, ಇದು ನಿಜವಾಗ್ಲೂ ವೈದ್ಯಕೀಯ ಜಗತ್ತಿಗೆ ದೊಡ್ಡ ಆಶ್ಚರ್ಯನಪ್ಪ.
ನನಗೂ BP ಶುಗರು ಎರಡೂ ಇದೆ. ಮಾತ್ರೆನಲ್ಲಿ ಕಂಟ್ರೋಲ್ ಮಾಡ್ಬೋದು, ಪೂರ್ತಿ ವಾಸಿ ಮಾಡೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಪೂರ್ತಿ ವಾಸಿ ಆಗೋಗಿದೆಯಲ್ಲಪ್ಪ. ನಿಜಕ್ಕೂ ಇದು ಪವಾಡನೆ. ಸರ್ ಕೊಡಿ ಇಲ್ಲಿ. ಓ ಮೈ ಗಾಡ್, ಅನ್ಬಿಲೀವಬಲ್. ಮೇಡಮ್ ಕುಡೀಲಿ. ನನಗೂ ಶುಗರ್ ಇದೆ. ಅಲ್ಲ, ನನಗೆ ಈ ವಯಸ್ಸಿಗೆ ಶುಗರ್ ಬಂದಿದೆ ಅಂದ್ರೆ ಇನ್ನು ವಯಸ್ಸಾದವ್ರಿಗೆ ಶುಗರು BP ಬಂದು ಇಷ್ಟು ವರ್ಷ ಆದ್ಮೇಲೆ ಅದೆಂಗ್ ಹೋಗೋದಕ್ಕೆ ಸಾಧ್ಯ? ಇದ್ರಲ್ಲಿ ಏನೋ ಮೋಸ ಇದೆ, ಏನೋ ಗೋಲ್ಮಾಲ್ ಮಾಡಿದ್ದಾರೆ ಇದರಲ್ಲಿ. ಪಾಸ್ಗೆ ಹೊಟ್ಟೆ ಉರಿಗಳು ಕಣಪ್ಪ, ನಿಮಗೆ ಹೊಟ್ಟೆ ಉರಿಗಳು. ಕೇಪ್ನೆ, ಇದಕ್ಕಿಂತ ಸಂತೋಷ ಸುದ್ದಿಗಳು ನೀ ಇನ್ನೇನು ಬೇಕಪ್ಪನೆ? ನಾವು ಪಾರ್ಟಿಗಳ ಬಂಬುಳ್ಳಿ. ಶಿವು ಸರ್, ನಿಮ್ಮ ಜೀವನದಲ್ಲಿ ನಿಮ್ಗೆ ದೊಡ್ಡ ಯೋಚನೆ ಅಂದರೆ ನಿಮ್ಮ ತಂದೆ ಆರೋಗ್ಯ. ಏನಿಲ್ಲ ಅಂದ್ರೂ ದಿನಕ್ಕೆ 50 ಸತಿ ಇದ್ರ ಬಗ್ಗೆನೇ ಹೇಳ್ತಾ ಇದ್ರಿ. ಈಗ ಇದೆಲ್ಲ ಸರಿ ಹೋಯ್ತಲ್ಲ? ಹೌದು ಮೇಡಮ್, ಸರಿ ಹೋಗಿದೆಯಲ್ಲ ಅನ್ನೋ ಖುಷಿಗಿಂತ ಹೇಗೆ ಸರಿ ಹೋಯ್ತು ಅನ್ನೋ ಆಶ್ಚರ್ಯನೇ ಜಾಸ್ತಿ. ಒಟ್ಟಿನಲ್ಲಿ ಎಲ್ಲ ಭಗವಂತ ಕೊಟ್ಟ ಭಿಕ್ಷೆ ಅಂತ ಸ್ವೀಕರಿಸ್ತಾ ಇರ್ಬೇಕಷ್ಟೆ. ಈಗ ನಮ್ಮಪ್ಪ ಅವ್ರಿಗೇನು ಬೇಕಾದ್ರೂ ತಿನ್ಬಹುದು. ಸ್ವೀಟ್ಸ್ ತಿನ್ಬೋದು, ಉಪ್ಪಿನಕಾಯಿ ತಿನ್ಬೋದು, ಹೇಗೆ ಬೇಕಾದರೂ ಇರಬಹುದು. ನನ್ನ ಹೆಂಡತಿ ನಾನು ಹರಕೆ ಕಟ್ಕೊಂಡಿದ್ದಕ್ಕೆ ಹೀಗಾಯ್ತು ಅಂತ ಹೇಳ್ತಾಳೆ. ಡಾಕ್ಟ್ರು ಇದನ್ನ ಮೆಡಿಕಲ್ ಮಿರಾಕಲ್ ಅಂತ ಕರೀತಾರೆ, ಇನ್ಯಾರೋ ಸೈನ್ಸು ಅಂತಾರೆ. ಇದೆಲ್ಲ ಚರ್ಚೆ ಯಾಕೆ? ಒಟ್ಟಿನಲ್ಲಿ ನಮ್ಮಪ್ಪ ಸರಿ ಹೋದ್ರಲ್ಲ, ನನಗಷ್ಟೇ ಸಾಕು. ಕಾಶಿ ಕಾಲಿಂಗ್. ಹೇಳಿ ಕಾಶಿ ಅವರೇ. ಶಿವರೇ, ಬೆಳಗ್ಗೆ ಯಜಮಾನ್ರ ಒಂದು ಚಿನ್ನದ ಸರ ಕೊಡಕ್ ಬಂದ್ರು, ನೆನ್ಪಿತ್ತಾ? 20 ರೂಪಾಯಿ ಕೊಟ್ರೆ ಸಂಡೆ ಬಜಾರಲ್ಲಿ 10 ಸರ ಸಿಗುತ್ತೆ ಆ ಥರದ್ದು. ನೆನ್ಪಿಟ್ಕೊಳಕ್ ಅದೇನು ಒರಿಜಿನಲ್ ಚಿನ್ನನ? ಅಯ್ಯೋ ಶಿವರೇ, ಅದು ಒರಿಜಿನಲ್ ಚಿನ್ನದ ಸರ ಅಂದೇಳಿ ಹೇಳೋಕೆ ನಾನೀಗ ಫೋನ್ ಮಾಡ್ದ. ರೀ ಕಾಶಿ ಅವರೇ, ಅಪ್ಪ ಹತ್ರ ಚಿನ್ನದ ಸರ ಇಲ್ಲ, ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದೀರಲ್ಲ, ನಂಗೆ ಯಾಕೋ ಭಯ ಆಗ್ತಿದ್ದೀರಿ. ಹೆದರ್ಕೊಂಡ್ಬೇಡಿ ಮರ್ರೆ, ನಾನಿದ್ನಲ್ಲ ಈ ಕೆರಾಡಿ ಕಾಶಿನಾಥ್ ಇಪ್ಪತ್ತಿಗೆ, ನೀವೆಂತ ಹೆದರ್ಕಂತ್ರಿ? ಸರಿ, ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಆ ಸರ ಬಿಸಾಕಿದಿರಲ್ಲ, ಅದನ್ನ ಗಿರ್ಜಮ್ಮ ಕಸ ಹೊಡಿತಾ ಯಾವುದೋ ಡೂಪ್ಲಿಕೇಟ್ ಸರ ಅಂದೇಳಿ ಹೊರಗೆ ಹಾಕಿರಕಂತ. ಅದನ್ನ ಯಾವುದೋ ಹುಡುಗ ತಗೊಂಡು ನಮ್ಮ ಸೇಟು ಚಗನ್ಲಾಲ್ ಇದ್ರಲ್ಲ, ಅವ್ರ ಅಂಗಡಿಗೆ ತಗೊಂಡೋಗಿ ಕೊಟ್ಟಿದ. ಅವ್ರು ಯಾವುದಕ್ಕೂ ಇರ್ಲಿ ಚೆಕ್ ಮಾಡಿ ಕಾಂಬ ಅಂದೇಳಿ ಕಾಂತರು ಚಿನ್ನದೇ ಸರ ಮರ್ರೆ. ಆ ಹುಡುಗನ ಹತ್ರ ಇಷ್ಟು ಬೆಲೆ ಬಾಳು ಸರ ಹ್ಯಾಂಗ್ ಬಂತಂದೇಳಿ ನನಗೆ ಫೋನ್ ಮಾಡ್ರಿ. ನಾನು ಹೋಯ್ ಕಾಂತೆ ಯಜಮಾನ್ರು ಬಿಸಾಕದ್ದೆ ಸರ. ಅಲ್ಲ, ಯಜಮಾನ್ರ ಹತ್ರ ಇಷ್ಟು ಬೆಲೆ ಬಾಳು ಚಿನ್ನದ ಸರ ಹ್ಯಾಂಗ್ ಬಾಪಕ್ ಸಾಧ್ಯ? ಕಾಶಿ ಅವರೇ, ನನಗೀಗ 2 ಡೌಟ್ ಬರ್ತಾ ಇದೆ. ಮೊದಲನೇದು, ನಮ್ಮ ಅಪ್ಪ ಹತ್ರ ಚಿನ್ನದ ಸರ ಹೇಗೆ ಬರೋಕ್ ಸಾಧ್ಯ? ಎರಡನೇದು, ಹಾಕಿರೋ ಚಿನ್ನದ ಸರನ ಇನ್ನೊಬ್ರು ಕಿತ್ಕೊಡೋಷ್ಟು ದೌಲತ್ ಎಲ್ಲಿಂದ ಬಂತು ಅಂತ. ಬೆಳಗ್ಗೆ ನಡೆದ BP ಶುಗರ್ ವಿಷಯನೇ ನನ್ನ ಕೈಲಿ ಅರ್ಗಿಸ್ಕೊಂಬ ಆಗ್ತಾ ಇಲ್ಲ ಮರ್ರೆ, ಇನ್ನು ಚಿನ್ನದ ಸರದ ಬೇರೆ. ಅಲ್ಲ ಶಿವರೇ, ಎಂತ ನಡೀತಿತ್ತಂದೇಳಿ ಗೊತ್ತಾತಿಲ್ಲಲ್ಲ ಮರ್ರೆ. ಕಾಶಿ ಅವರೇ, ಇದು ಫೋನಲ್ಲಿ ಮಾತಾಡಿದ್ರೆ ವರ್ಕೌಟ್ ಆಗಲ್ಲ. ಒಂದು ಕೆಲಸ ಮಾಡೋಣ, ನಾವಿಬ್ರು ಫೇಸ್ ಟು ಫೇಸ್ ಕೂತ್ಕೊಂಡು ಚರ್ಚೆ ಮಾಡೋಣ. ಶಿವರೇ, ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರು ದೇವ್ರು. ಈ ಚರ್ಚೆ ಗಿರ್ಚೆ ಎಲ್ಲ ಎಂತಕ್ಕೆ? ಒಂದು ಒಳ್ಳೆ ನಿರ್ಧಾರಕ್ಕೆ ಬಾಪ್ಪ, ಏನಂತೀರಾ? ರೀ ಕಾಶಿ ಅವರೇ, ನಮ್ಗಿಲ್ಲಿ ಫೀಲ್ಸ್ ರೋದನೆ ಆಗಿದೆ, ನಿಮಗೆ ರೀಲ್ಸ್ ರೋದನೆನಾ? ಇಡ್ರಿ ಫೋನು. ಏನೋ ಟೆನ್ಷನಲ್ಲಿ ಇದ್ರು ಕೂಲ್ ಮಾಡುವ ಅಂದೇಳಿ ಹೇಳಿದೆ, ತಪ್ಪ ಏನಂತೀರಾ? ಸ್ಟ್ಯಾಂಡರ್ಡಿಸ್ ಅಟೆನ್ಷನ್, ಸ್ಟ್ಯಾಂಡರ್ಡಿಸ್ ಅಟೆನ್ಷನ್. ಓಕೆ ಓಕೆ, ನಾವು ರಿಲ್ಯಾಕ್ಸ್. ಅಲ್ಲ ಅಂಕಲ್, ಈ ನನ್ನ अंकल नहीं, कर्नल केंपಯ್ಯ बोलो. ಸರಿ, ಕರ್ನಲ್ ಕೆಂಪಯ್ಯ ಅಂಕಲ್. ಓ ಅಂಕಲ್ ಕಟ್ ಮಾಡು, कर्नल केंपಯ್ಯ ಸರ್ बोलो. ಆಯ್ತು, ಓನ್ಲಿ ಕರ್ನಲ್ ಕೆಂಪಯ್ಯ ಸರ್. ನನ್ನ ಮಗ ಇದ್ದಾನಲ್ಲ, ಇವನು ನಿನ್ನ ಮಗನ? ನಿಂಗೆ ಜನ್ಮ ಕೊಟ್ಟಿದ್ಯಾ? ಮತ್ತೆ ಯಾಕೆ ಮಗ ಅಂತ ಹೇಳ್ತೀಯಾ? ಇಂಡಿಯಾದಲ್ಲಿ ನಾವೆಲ್ಲ ಬ್ರದರ್ಸು ಸಿಸ್ಟರ್ಸು. ನಾಟ್ ಮಗನೇ ಆರ್ ನನ್ನ ಮಗನೇ, ಗೊತ್ತಿ? ಅಯ್ಯೋ, ಅದ್ ಏನ್ ಹೇಳ್ಬೇಕಂತಿದ್ರು ಲಘುನ ಹೇಳ್ರಿ, ಬನ್ನು ಬೇಗ ಕೆಟ್ಟೇನ್ರಿ. ಅಯ್ಯೋ, ನಾ ಏನು ಮಾತಾಡಂಗಿಲ್ರಿ, ತಪ್ಪಾತ್ರಿ, ನೀವ ಮಾತಾಡ್ರಿ. ಹಾ, ಹಂಗ ಬಾ ದಾರಿಗೆ. ಹೇಳಮ್ಮ, ಏನ್ ಪ್ರಾಬ್ಲಮ್? ಕರ್ನಲ್ ಸರ್, ನಾನು 120 ರೂಪಾಯಿ ಕೊಟ್ಟು 6 ಮೊಟ್ಟೆ ಪಫ್ ತಗೊಂಡೆ.
ಆದರೆ ಈ ನನ್ನ ಮಗನ್ ಸಾರಿ ಈ ಬ್ರದರ್ ನನ್ನ ಮಗನ್ ಬೇಕ್ರಿಲಿ 6 ಮೊಟ್ಟೆ ಪಫ್ ತಗೊಂಡೆ. ಅದರಲ್ಲಿ ವೈಟ್ ಇದೆ, ಎಲ್ಲೋನೇ ಇಲ್ಲ. ಅದೇ ನನ್ನ ದೂರು. ಯು ಅನ್ಎಜುಕೇಟೆಡ್ ಫಿಲೋ. ಎಲ್ಲೋ ಕ್ಷಮಿಸ್ರಿ ಕರ್ನಲ್ ಸಾಹೇಬ್ರ, ಕೆಲವೊಮ್ಮೆ ಎಲ್ಲೋ ಕಲ್ಸಿಡೋವಾಗ ಎಲ್ಲೋ ಜಾರ್ ಬಿದ್ದೋಗೈತ್ರಿ. ಮೊದ್ಲೇ ಎಲ್ಲೋ ರೌಂಡ್ ಚೋಟಾ ಬಾಂಬ್ ಇದ್ದಂಗ್ರಿ, ಎಲ್ಲೋ ಬಿದ್ದು ಹೋಗ್ಯಾವ್ರಿ. ಏಯ್, ನಮ್ಮ ದೇಶ ಕಾಯೋ ಬಾಂಬ್ನ ಎಲ್ಲೋಗೆ ಹೋಲಿಸ್ತೀನೋ ಇಡಿಯಟ್. ಅಯ್ಯೋ ಗಿರ್ಜಾ ಅವರೇ, ಗೌರಿ ಬೇಗ ಬನ್ರಿ. ಈ ಮೊಟ್ಟೆ ಪಫ್ಗೆ ನಿಮ್ಮ ಬಾವ ಜೀವ ತೆಗಿತಾ ಇದ್ದಾರೆ. ತಪ್ಪು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ತಪ್ಪು ತಪ್ಪೆ, ಗೊತ್ತಾಯ್ತೇನ ಬೆಪ್ಪೆ? ಅಯ್ಯೋ ಸಾರಿ ಕರ್ನಲ್ ಸರ್, 2 women ಫ್ರಮ್ ಕಿಚನ್ ಡಿಪಾರ್ಟ್ಮೆಂಟ್ ರಿಪೋರ್ಟಿಂಗ್ ಸರ್. ಗುಡ್. ಈ ರೆಸ್ಪೆಕ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಮಾವ ಕರ್ನಲ್ ಸರ್, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಪಾಪ ಪವ್ಯ, ಶೂಟ್ ಮಾಡಬೇಡಿ, ಬಿಟ್ಬಿಡಿ. ನಾವು ಒಂದ್ಸರಿ ಗುರಿ ಇಟ್ಮೇಲೆ ಶೂಟ್ ಮಾಡಲೇಬೇಕು. ಇವ್ರು ಮಾಡೋದು ಬೇಡ ಅಂದ್ರೆ ನಿಂದೆ ಶೂಟ್ ಮಾಡ್ಲಾ? ಹಾ, ಧಾರಾಳವಾಗಿ ಶೂಟ್ ಮಾಡಿ. ನಿಮ್ ಕೈಯಲ್ಲಿ ಸಾಯೋ ಅದೃಷ್ಟ ಮತ್ತೆ ಸಿಗಲ್ಲ. ಹೊಡಿಬೇಕು ಅನ್ಸುತ್ತಾ? ಹೊಡಿರಿ. ಪವ್ಯ, ಸಂಧ್ಯಾ ಅವ್ರೆ, ಮಾವ ಈ ಥರ ಎಲ್ಲ ಮಾತಾಡಿದ್ರು ಅಂತ ಮನ್ಸಿಗೆ ಹಾಕೋಬೇಡಿ. ಅಯ್ಯೋ ಪರವಾಗಿಲ್ಲ ಬಿಡಿ ಗಿರ್ಜಾ ಅವರೇ, ಬರ್ತೀನಿ. ಮಾವ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ? ಮೊದಲು ಅವ್ರ ಮನೆಗೆ ಬರಲಿ, ಅವ್ರ ಹತ್ರ ಮಾತಾಡಬೇಕು. ಶಿವರೇ, ಮನೇಲಿಪ್ಪದು ಯಜಮಾನ್ರೇ ಅಲ್ಲ ಅಂಬು ನಮ್ಮನೆ ಆಡ್ತಿದ್ರು ಅಂಬುದು ಹೆಣ್ಮಕ್ಳು ವಾದ. ವಾದ ಸರಿ, ಆದರೆ ಇದಕ್ಕೇನಾದರೂ ಸಾಕ್ಷಿ ಪುರಾವೆ ಇದೆಯಾ? ಮೊದಲನೇದಾಗಿ ಅವ್ರ ವೇಷ ಬದಲಾಗಿದೆ. ಎರಡನೇದಾಗಿ ಅವ್ರ ಭಾಷೆ ಇನ್ನೂ ಬದಲಾಗಿದೆ. ಮೊದಲೆಲ್ಲ ಅಮ್ಮ, ಬಾಮ್ಮ, ಕುತ್ಕೊಳ್ಳಮ್ಮ, ಹೋಗಮ್ಮ ಅಂತೆಲ್ಲ ಹೇಳ್ತಿದ್ರು. ಇವಾಗ ಮೈಸನ್, ಯಂಗ್ ಬಾಯ್, ಯಂಗ್ ಲೇಡಿ ಅಂತ ಹೆಂಗೆಂಗೋ ಆಡ್ತಿದ್ದಾರೆ. ಶಿವರೇ, ಸರದ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು. ಅಷ್ಟೊಂದು ಬೆಲೆ ಬಾಳು ಸರ ಅವ್ರ ಹತ್ರ ಹ್ಯಾಂಗ್ ಬರ್ಕ ಯೋಚನೆ ಮಾಡಿ. ಎಲ್ಲೋ ಏನೋ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆದಿರ್ಬೋದಾ? ಏನಂತೀರಾ? ಕಾಶ್ ಅವರೇ, ಬರಸಿಡಿಲಿನಂತೆ ಭೋರ್ಗರೆದು ಬರುತ್ತಿರುವ ಭಾವನೆಗಳನ್ನು ಭಾಗಶಃ ಬಡಿದು ಹಾಕಿಬಿಡಬಲ್ಲೆ. ಆಕಾಶದಿಂದ ಅನವರತವಾಗಿ ಅಗಣಿತ ಅಶರೀರವಾಣಿಯ ಆಕ್ರಂದನವನ್ನು ಆ ನೋಟದಿಂದಲೇ ಅದುಮಿ ಬಿಡಬಲ್ಲೆ. ಹುಷಪ್ಪ, ಲಂಗು ಲಗಾಮಿಲ್ಲದ ಲೇಡೀಸಿನ ಲೇವಡಿಯ ರಿಯಾಕ್ಷನ್ ಅನ್ನು ಲೆಕ್ಕಿಸದೆ ಲಟಕಪಟಕ ಎಂದು ಮುರಿದು ಬಿಡಬಲ್ಲೆ. ಆದರೆ ತಂದೆಯನ್ನು ಕಳ್ಳ ಎಂದು ಹೇಳುತ್ತಿರುವ ನಿಮ್ಮ ಈ ಪೊಲೀಸ್ ಕಾರ್ಯಕ್ರಮವನ್ನು ನಾನು ಸಹಿಸಲಾರೆ. ನಾನೆಲ್ಲಿ ಕಳ್ಳ ಅಂದೇಳಿ ಹೇಳ್ದೆ ಮರ್ರೆ, ನಾನು ಬರೀ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೆದಿರ್ಬೋದಾ ಅಂದೇಳಿ ಕೇಳಿದೆ ಅಷ್ಟೇ. ಓ, ಹಾಗೆ ಸಾರಿ, ಸ್ವಲ್ಪ ಇಮೋಷನಲ್ ಆಗ್ಬಿಟ್ಟೆ. ಆಕ್ಚುಲಿ ಯು ನೋ ವಾಟ್, ಐ ಲವ್ ಮೈ ಪಾಪ. ಮೈ ಪಾಪ ಇಸ್ ಮೈ ಹೀರೋ. ಇನ್ ಫ್ಯಾಕ್ಟ್ ಐ ಆಮ್ ಮೈ ಪಾಪಾಸ್ ಲಿಟಲ್ ಪ್ರಿನ್ಸ್. ಶುರುವಾಯ್ತಾ ನಿಮ್ದು? ರೀ, ನಮ್ಮ ಮನೇಲಿರೋದು ನಿಮ್ಮಪ್ಪನೇ ಅಲ್ಲ ಅಂತ ನಾವು ಹೇಳ್ತಿದ್ದೀವಿ. ಐ ಲವ್ ಮೈ ಪಾಪ, ಪಾಪ ಇಸ್ ಮೈ ಹೀರೋ ಅಂತ ಏನೇನೋ ಕತೆ ಹೇಳ್ತಾ ಇದ್ದೀರಾ. ಬಾವಾ, ಮಕ್ಕಳೇನೋ ಸ್ಟಡಿ ಹಾಲಿಡೇಸ್ ಅಂತ ಊರಿಗೆ ಹೋಗಿದ್ದಾರೆ, ಅದಕ್ಕೆ ಪರವಾಗಿಲ್ಲ. ಇಲ್ಲಿದ್ದಿದ್ರೆ ಇವ್ರು ಹೀಗೆ ಕೂಗಾಟ ಕೇಳಿದ್ರೆ ಅವ್ರು ಎಷ್ಟು ಹೆದರ್ಕೊಂಡಿರೋರು. ಇಷ್ಟೊಂದು ಸ್ಟ್ರಿಕ್ಟಾ? ಆಗಲ್ಲಪ್ಪ. ಸೊ ಚರ್ಚೆಯಿಂದ ಗೊತ್ತಾದ ವಿಷಯ ಏನಪ್ಪಾ ಅಂದರೆ, ಇಲ್ಲಿರೋದು ನಮ್ಮ ಅಪ್ಪನೇ ಅಲ್ಲ,
ಅವ್ರು ಯಾರಿಗೂ ದೊಡ್ಡಪ್ಪನೂ ಅಲ್ಲ ಚಿಕ್ಕಪ್ಪನೂ ಅಲ್ಲ, ಬೇಸಿಕಲಿ ಅವರೇ ಅಲ್ಲ. ಇದೇ ತರ ನೀವು ಹೇಳ್ತಾ ಇರೋದು. ಎಸ್ ಕರೆಕ್ಟ್. ಅಲ್ಲ, ಈ ಡೌಟು ನಮ್ಮಲ್ಲೇ ಇರಲಿ, ಯಾಕೆಂದ್ರೆ ಇದನ್ನ ಡೈರೆಕ್ಟಾಗಿ ಹೋಗಿ ಕೇಳಕ್ಕಾಗಲ್ಲ. ಈ ವಿಷಯನ ಹೇಗೆ ಬಯಲು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದೇ ಹೆಂಗೆ? ಹಾ, ಪಾಯಿಂಟ್ ನಂಬರ್ 1. ನಮ್ಮಪ್ಪ ಇದ್ದಕ್ಕಿದ್ದಾಗೆ ಕೋಪ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೋದರು. ಪಾಯಿಂಟ್ ನಂಬರ್ 2, ಅವರು ಮನೆಗೆ ಬರಬೇಕಾದ್ರೆ ಮೀಸೆ ಇತ್ತು, ಜೊತೆಗೆ ಮಿಲಿಟರಿ ಡ್ರೆಸ್ಸು ಇತ್ತು. ಪಾಯಿಂಟ್ ನಂಬರ್ 3, ಆ ಮೀಸೆನ ನಾಟಕದ ಕಂಪನಿಯಿಂದ ಅಂಟಿಸ್ಕೊಂಡು ಬಂದಿದ್ದಾರೆ ಅಂತಾನೆ ಇಟ್ಕೋಣ. ಮೀಸೆನ ಕಿತ್ರೆ ಕೈಗೆ ಬರುತ್ತೆ, ಆಗ ಅಲ್ಲಿರೋದು ನಮ್ಮಪ್ಪ ಅಂತಾನೆ ಕನ್ಫರ್ಮ್ ಆಗುತ್ತೆ. ಪಾಯಿಂಟ್ ನಂಬರ್ 4, ಅಕಸ್ಮಾತ್ ನಾವು ಮೀಸೆ ಕಿತ್ತಾಗ ಅದು ಬರದೇ ಇದ್ರೆ ಅದು ರಿಯಲ್ ಮೀಸೆ ಅನ್ನೋ ಸತ್ಯ ನಮಗೆ ಗೊತ್ತಾಗುತ್ತೆ, ಆಗ ಇವರು ನಮ್ಮಪ್ಪ ಅಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಆದ್ರೆ ಅವ್ರ ಮೀಸೆ ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ್ ಅಂತ ಹೇಗೆ ಕಂಡುಹಿಡಿಯೋದು? ಯಜಮಾನ್ರು ಹ್ಯಾಂಗೋ ನಿದ್ದೆ ಮಾಡ್ತಿದ್ರು, ಅವರು ಡೀಪ್ ಸ್ಲೀಪಿಗೆ ಹಾಪುವರೆಗೂ ಕಾದು ಆ ಪ್ರಯೋಗ ಮಾಡುವ. ಮೂರು ಜನರು ಬಾರ ಒಬ್ಬರೇ ಹೊತ್ಕೊಂಡ್ರೆ ವೆಯ್ಟ್ ಜಾಸ್ತಿ ಇದೆ, ಮತ್ತೆಂತ ಬರ್ರೆ. ಬನ್ನಿ ಬನ್ನಿ. ಈ ಕಾರ್ಯಕ್ರಮನ ಜೊತೆ ಹಾಗೆ ಮಾಡೋಣ. ಶುವರೇ, ಅದೇನು ನೇಗ್ಲ ಮರ್ರೆ, ಜೋಡೈತ್ ನಮ್ಮನಿ ಒಟ್ಟೊಟ್ಟಿಗೆ ಹೇಳೋಕೆ. ಮೀಸೆ ಒಬ್ಬರೇ ಹೇಳಿನಿ. ಕಾಶ್ಯವರೇ, ಈ ಆಪರೇಷನ್ ಮೀಸೆಯಲ್ಲಿ ಗೆಲುವು ನಮ್ಮದಾಗಬೇಕು ಅಂದ್ರೆ ಈ ಮೀಸೆನ ಜೋಡೆತ್ತಿ ಎಳಿಬೇಕು. ಬನ್ನಿ, ಸೌಂಡ್ ಮಾಡಬೇಡಿ. ಶಿವರೇ, ಯಜಮಾನ್ರಿಗೆ ಕಿವಿ ಸ್ವಲ್ಪ ಮಂದ, ಹಂಗಾಗಿ ನಾವು ಸೌಂಡ್ ಮಾಡ್ರು ಏನು ತೊಂದರೆ ಇಲ್ಲ. ಕಿವಿ ಮಂದ ಇರೋದು ನಮ್ಮಪ್ಪನಿಗೆ, ಆದ್ರೆ ಈ ಅಪ್ಪ ನಮ್ಮಪ್ಪನೂ ಇಲ್ವೋ ಅಂತ ನಮಗೆ ಗೊತ್ತಿಲ್ವೇ? ಹೌದಲ್ಲ ಮರ್ರೆ. ಕಾಣಿ ಕಾಣಿ, ಮನಿ ಕಂಡು ಇಪ್ಪತ್ತಿಗೂ ಅಟೆನ್ಷನಲ್ಲೇ ಮನಿ ಕಂಡಿರು. ಇವ್ರಿಗೆ ಅಟೆನ್ಷನ್, ನಮಗೆ ಟೆನ್ಷನ್. ಬನ್ನಿ, ಕೈ ಹಾಕಿ. ನನ್ನ ಮೇಲಲ್ರಿ ಮೀಸೆ ಮೇಲೆ. ಮೀಸೆ ಸ್ವಲ್ಪ ಬೆಳಿಲ್ಲ, ಬೆಳೆಸ್ಕೊ ಬತ್ತೆ. ಇರೋದು ಬೋಳ್ಸ್ಬಿಡ್ತೀನಿ ಅಷ್ಟೇ. ಸ್ವಲ್ಪ ಬರ್ರಿ. Batch number 96. Putani Agent 23. Reporting, sir. ಶಿವರೇ, ಮನಿ ಕಂಡಿದ್ದಾಗಲೇ ಈ ಲೆವೆಲಿಗೆ ಪರ್ಫಾರ್ಮೆನ್ಸ್ ಕೊಡ್ತಿದ್ರಲ್ಲ ಮರ್ರೆ. ಏನೇ ಆಗ್ರಿ, ಮೆನ್ಸ್ ಅಲ್ವಾ, ಅದಕ್ಕೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಶಿವರೇ, ಎಂತ ಕೆದರ್ಕಂತಿದ್ರಿ ಮರ್ರೆ? ಇಂಥದ್ದೆಲ್ಲ ಎಷ್ಟು ಕಾಣಲಿಲ್ಲ ನೀವು. ರೀ, ಎದುರ್ಕೊಳ್ತಾ ಇರೋದು ಎದುರ್ಕೊಳ್ಳು, ಅವ್ರ ಕೈಯಲ್ಲಿ ನೋಡ್ರಿ. ಶಿವರೇ, ಮೀಸೆ ಡೂಪ್ಲಿಕೇಟ್ ಇದ್ದಂಗೆ ಗನ್ನು ಡೂಪ್ಲಿಕೇಟ್ ಇರ್ಬೋದಲ್ಲ. ನೀವು ಮೀಸೆ ಕೀಳುದು ಕಾಣಿ, ನಾನು ಸೌಂಡ್ ಬರ್ದಿದ್ದಂಗೆ ಕಾಣ್ತೆ. ಕೇಳಿ ಕೇಳಿ. ಮೀಸೆ ಕಿತ್ರ ಸೌಂಡ್ ಯಾಕ್ರೆ ಬರುತ್ತೆ? ಹೌದಲ್ಲ, ಕೇಳಿ, ಒಟ್ಟಿಗೆ ಕೇಳುವ. ಶಸ್ತ್ರ ಸೈನ್ಯ ನುಗ್ಗಿಬಿಟ್ಟಿದೆ. ಕೆಂಪಯ್ಯ, ಈರಯ್ಯ, ನೋಡಿ ಎಲ್ಲ ದಿನಸಿ ಪದಾರ್ಥಗಳೆಲ್ಲ ಒಳಗಡೆ ಹುಷಾರಾಗಿರ್ತೀರಿ. ಒಂದು ರವೆ ಕಾಳು ಹೊರಗಡೆ ಹೋಗದೆ ಇದ್ದ ನೋಡ್ಕೊಳ್ಳಿ. ಅಕಸ್ಮಾತ್ ಯಾರು ಅಡ್ಡ ಬಂದ್ರೆ ಬಿಸಿ ಎಣ್ಣೆ ಚೆಲ್ಬಿಡಿ. ಅಯ್ಯಬ್ಬ, ನಮ್ಮನ್ನು ಕಾಣಲಿಲ್ಲ, ಕನ್ಸ್ಕೊಂಡ್ರು. ನಿಮ್ಮ ತಲೆ ನಿದ್ದೆಲ್ಲಿ ಮಾತಾಡೋ ರೋಗ ಅನ್ಸುತ್ತೆ. ಮತ್ತೆ ಕೈಯಲ್ಲಿ ಗನ್ನಿದ್ರು ಎಣ್ಣೆ ಚಲ್ಲಿ ಅಂದ್ರಲ್ಲ. ಮೋಸ್ಟ್ಲಿ ಈ ಕಣ್ಣಲ್ಲಿ ಬುಲೆಟ್ ಇಲ್ಲ ಅನ್ಸುತ್ತೆ, ಅದಕ್ಕೆ ಬಂದವ್ರ ಮೇಲೆ ಬಿಸಿ ಎಣ್ಣೆ ಚೆಲ್ಬಿಡಿ ಅಂತ ಹೇಳಿರ್ಬೇಕು.